ಈ ವಿಡಿಯೋದಲ್ಲಿ ನಾನು ಏನ್ ಕ್ರಿಪ್ಟೋದಲ್ಲಿ ಟ್ರೇಡ್ ಮಾಡಿದ್ದೆ. ಐ ವುಡ್ ಕನ್ಸಿಡರ್ ಟು ಬಿ ದ ಒನ್ ಆಫ್ ದ ಬೆಸ್ಟ್ ಟ್ರೇಡ್ ಈ ಜುಲೈ ಮಂತ್ ಅಲ್ಲಿ. ಸೊ ಅದ್ರ ಅನಾಲಿಸಿಸ್ ಯಾವ ತರ ಇತ್ತು ಅಂಡ್ ಹೌ ಡಿಡ್ ಮೈ ಮ್ಯಾನೇಜ್ ಮೈ ಟ್ರೇಡ್ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ. ಸೊ ಈ ಟ್ರೇಡ್ ಬಂದು ಸ್ವಾಮ್ USD ಕಾಯಿನ್ ಅಲ್ಲಿ ಇತ್ತು. ನಾನು ನಿಮಗೆ ಚಾರ್ಟ್ ಅಲ್ಲಿ ತಗೊಂಡಾಗ ಅನಾಲಿಸಿಸ್ ಮಾಡ್ತೀನಿ. ದೆನ್ ಪೊಸಿಷನ್ ಬುಕ್ ಆಗಿರೋದ್ರದ್ದು P&L ತೋರಿಸ್ತೀನಿ. ಫಸ್ಟ್ P&L ತೋರಿಸ್ಬಿಡ್ತೀನಿ. ಸೊ ಇದು 726 ಕ್ವಾಂಟಿಟಿ ಇತ್ತು. ಅಂಡ್ ಅರೌಂಡ್ ನಾನು ಮಾಡಿರೋ ಪ್ರಾಫಿಟ್ ಬಂದು ಇಲ್ಲಿ ಶೇರ್ ಲಿಂಕ್ ಹೋದ್ರೆ ಸ್ವಲ್ಪ ಟೈಮ್ ಹಿಡಿತೈತೆ. I have almost made 110% return and the profit was around $20. So ಈಗ $20 into 85 ಮಾಡಿದ್ರೆ ಆಲ್ಮೋಸ್ಟ್ 1700 rupees ಪ್ರಾಫಿಟ್ ನಾನು ಬುಕ್ ಮಾಡಿದ್ದೀನಿ. ಸೊ ಈ ಟ್ರೇಡ್ ಅನಾಲಿಸಿಸ್ ಯಾವ ತರ ಇತ್ತು ಅಂತ ನಾನು ಕಂಪ್ಲೀಟ್ ಆಗಿ ಶೇರ್ ಮಾಡ್ತೀನಿ ನಿಮಗೆ. ನಾ ಟ್ರೇಡ್ ಪಂಚ್ ಮಾಡಿ ಸಮ್ವೇರ್ ಅರೌಂಡ್ ಇಲ್ಲಿಗೆ. ಯಾಕೆ ಅಂದ್ರೆ ಮಾರ್ಕೆಟ್ ಹ್ಯಾಸ್ ಗಿವನ್ ಎ ಕಂಪ್ಲೀಟ್ ಬುಲ್ಲಿಶ್ ಮೂಮೆಂಟ್. ಎಲ್ಲಿಂದ ನಾನೇನ್ ಝೋನ್ ಮಾರ್ಕ್ ಮಾಡಿದ್ದೀನಲ್ಲ ರೆಡ್ ಕಲರ್ ಝೋನ್, ಸೊ ಆ ಪರ್ಟಿಕ್ಯುಲರ್ ಝೋನ್ ಇಂದ ಇನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಬಿಕಾಸ್ ಸ್ವಲ್ಪ ಸಪೋರ್ಟ್ ತರ ಕನ್ಸಿಡರ್ ಮಾಡ್ತೀನಿ. ಇಫ್ ಐ ಎಕ್ಸ್ಟೆಂಡ್ ದಿಸ್, ನಾನು ಈ ಪಾಯಿಂಟ್ ಇಂದ ಕನ್ಸಿಡರ್ ಮಾಡ್ತೀನಿ. ಮಾರ್ಕೆಟ್ ಹ್ಯಾಸ್ ಗಿವನ್ ಎ ವೆರಿ ಬುಲ್ಲಿಶ್ ಮೂಮೆಂಟ್. ಎಲ್ಲಿಂದ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಟು ಇಲ್ಲಿಗೆ ಆಲ್ಮೋಸ್ಟ್ 25% ಮೂಮೆಂಟ್. ಅಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ದೇರ್ ಇಸ್ ಅ ಸ್ಟ್ರಾಂಗ್ ಬಿಗ್ ಫಾರ್ಮೇಶನ್. ಈ ಇದನ್ನು ತೆಗಿತೀನಿ ಸರ್ಕಲ್ ನ. ಇಫ್ ಯು ಕ್ಯಾನ್ ಸಿ ದೇರ್ ಇಸ್ ಅ ಸ್ಟ್ರಾಂಗ್ ಬಿಗ್ ಫಾರ್ಮೇಶನ್ ವಿಚ್ ಇಂಡಿಕೇಟ್ಸ್ ದೇರ್ ಇಸ್ ಎ ಲಿಕ್ವಿಡಿಟಿ ಹಂಟ್. ಸೊ ಲಿಕ್ವಿಡಿಟಿ ಹಂಟ್ ಆಗಿದೆ. ಸೊ ಐ ಮೇಡ್ ಎ ರೆಕ್ಟಾಂಗ್ಯುಲರ್ ಪಾರ್ಟ್ ಆಫ್ ದೇರ್ ಇಂದ ರೆಸಿಸ್ಟೆನ್ಸ್ ತರ ಕನ್ಸಿಡರ್ ಮಾಡಿ. ದೆನ್ ಇಟ್ ವಾಸ್ ಅ ಫಸ್ಟ್ ಟೆಸ್ಟ್ ಫಾರ್ ಮಿ. ಅಂಡ್ ನೆಕ್ಸ್ಟ್ ಬಂದು ಏನಾಯ್ತು, ಮಾರ್ಕೆಟ್ ಡೌನ್ ಬಂತು. ನಾಟ್ ದಟ್ ಫಿಬೋನಾಚಿ ಲೆವೆಲ್ ಹಾಕಿದ್ರು ತುಂಬಾ ಬೇಗನೆ ರಿವರ್ಸ್ ತಗೊಂಡಾಯ್ತು ಮಾರ್ಕೆಟ್ ಫ್ರಮ್ ಅರ್ಲಿ ಸ್ಟೆಲ್ ಫ್ರಮ್ ಇಲ್ಲ ಕರೆಕ್ಟ್ ಆಗಿ ಗೋಲ್ಡನ್ ರೇಷಿಯೋ ಬಂದು 0.5 ಝೋನ್ಗೆ ರಿವರ್ಸ್ ತಗೊಂತು. ಬಟ್ ಸ್ಟಿಲ್ ಇಟ್ ಕುಡ್ ನಾಟ್ ಬ್ರೇಕ್ ಇಟ್ಸ್ ಹೈ. ಏನ್ ಪ್ರೀವಿಯಸ್ ಏನ್ ಹೈ ಮಾಡಿದ ಕ್ಲೋಸಿಂಗ್ ಬ್ರೇಕ್ ಮಾಡಕ್ಕಾಗಿಲ್ಲ. ಅಂಡ್ ದೆನ್ ಇಲ್ಲೇ ಮಾರ್ಕೆಟ್ 2-3 ಸಲ ಅಂದ್ರೆ ಬಂದು ಟ್ರೆಂಡ್ ಲೈನ್ ಏನ ಡ್ರಾ ಮಾಡಿದ್ವಿ ಸಪೋರ್ಟ್ ತಗೊಂತು. ನೆಕ್ಸ್ಟ್ ಟೈಮ್ ಬಂದು ಸೇಮ್ ರೆಸಿಸ್ಟೆನ್ಸ್ ಏನಿತ್ತಲ್ಲ, ಇಟ್ ಕುಡ್ ನಾಟ್ ಬ್ರೇಕ್ ದ ಪ್ರೀವಿಯಸ್ ಹೈ ಬಟ್ ಇಟ್ ಮೇಡ್ ಎ ಡಬಲ್ ಟಾಪ್. ಅಂಡ್ ಅಗೇನ್ ಮಾರ್ಕೆಟ್ ಬಂತು, ಟ್ರೆಂಡ್ ಲೈನ್ ಸಪೋರ್ಟ್ ತಗೊಂತು. ಅಗೇನ್ ಮಾರ್ಕೆಟ್ ವೆಂಟ್ ಅಂಡ್ ದೇರ್ ವಾಸ್ ಅನದರ್ ಕನ್ಫರ್ಮೇಶನ್ ದಟ್ ಡಬಲ್ ಬಾಟಮ್ ಫಾರ್ಮ್ ಆಗೈತೆ, ಡಬಲ್ ಟಾಪ್ ಫಾರ್ಮ್ ಆಗೈತೆ. ಜೊತೆಗೆ ಎಂ ಪ್ಯಾಟರ್ನ್, ಇಫ್ ಯು ಆರ್ ಏಬಲ್ ಟು ಸಿ ಇಟ್, ನಾ ಡ್ರಾ ಮಾಡ್ತೀನಿ. ಸೊ ಮಾರ್ಕೆಟ್ ಗೇವ್ ಎ ಮೂವ್, ಟಾಪ್ ಮಾಡ್ತು, ದೆನ್ ಅಗೇನ್ pull back, then again it made a top which could not break the previous high break ಮಾಡಿ, then again down ಬಂತು. ಆಲ್ವೇಸ್ ನಾನು ಅಬ್ಸರ್ವ್ ಮಾಡೋದು ಯಾವ ತರ ಅಂದ್ರೆ, ಫಸ್ಟ್ ಟಾಪ್, ಸೆಕೆಂಡ್ ಟಾಪ್, ಥರ್ಡ್ ಟಾಪ್ ಆಲ್ವೇಸ್ ವಿಲ್ ಬಿ ಲೆಸರ್ ದನ್ ಹೈ. ಏನ್ ಮಾಡುತ್ತಲ್ಲ, ಈ ಥರ್ಡ್ ಟಾಪ್ ಏನ್ ಎಲ್ಲೋ ಸರ್ಕಲ್ ಇರೋದು, ಇಟ್ ಕುಡ್ ನಾಟ್, ನೋ ಮ್ಯಾಟರ್ ವಾಟ್, ಇಟ್ ಶುಡ್ ನಾಟ್ ಬ್ರೇಕ್ ದ ಸೆಕೆಂಡ್ ಥಿಂಗ್. ಸೊ ದಟ್ ವಾಸ್ ಮೈ ಕನ್ಫರ್ಮೇಶನ್. ಸೊ ನಾನು ಇಲ್ಲಿ ಟ್ರೇಡ್ ನ ಎಂಟರ್ ಮಾಡಿದೆ. ಆಲ್ಮೋಸ್ಟ್ ನನ್ನ ರಿಸ್ಕ್ ಬಂದು ಕ್ಯಾಂಡಲ್ ಏನ್ ಸೆಕೆಂಡ್ ಟಾಪ್ ಹೈ ಇದೆ, ದಟ್ ವಾಸ್ ಮೈ SL. ಅಂಡ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸಮವೇರ್ ಅರೌಂಡ್ 1:3, 3.5. ಸೊ ನನ್ನ ರಿವಾರ್ಡ್, ರಿಸ್ಕ್ ಇಷ್ಟು ರಿವಾರ್ಡ್ ಪ್ರಾಪರ್ ಆಗಿ ಮ್ಯಾಚ್ ಆಯ್ತು. ನನ್ನ SL ನ ಟ್ರೈಲ್ ಮಾಡ್ತಾ ಬಂದೆ. ಸೊ ಈ ಸ್ಟಾರ್ಟಿಂಗ್ ಬಂದ್ಮೇಲೆ ಐ ಮೇಡ್ ಮೈ SL ಟು ಕಾಸ್ಟ್. ದೆನ್ ಐ ಸ್ಟಾರ್ಟೆಡ್ ಹೋಲ್ಡಿಂಗ್ ಅಂಡ್ ದೆನ್ ಆಲ್ಮೋಸ್ಟ್ ಒಂದು ರಿಸ್ಕ್ ಇಷ್ಟು ರಿವಾರ್ಡ್ ಫಾಲೋ ಆಗಿದ್ರಿಂದ ನಾನು ಟ್ರೇಡ್ ಎಕ್ಸಿಟ್ ಮಾಡಿದೆ. ಬಟ್ ಇಫ್ ಯು ಕುಡ್ ಹ್ಯಾವ್ ಹೋಲ್ಡ್ ದ ಟ್ರೇಡ್, ಸೊ ಆಲ್ಮೋಸ್ಟ್ ನಾನು ಎಕ್ಸಿಟ್ ಮಾಡಿದ ಪೊಸಿಷನ್ ಇಂದ ಹಿಡಿದು it gave me around 9 to 10%. So which is equivalent to ನಾನೇನು ಹೋಲ್ಡ್ ಮಾಡಿದೆ. ಸೊ ನಾನೇನು $40 ಬುಕ್ ಮಾಡಿದ್ರೆ ತೋರಿಸಿದ್ನಲ್ಲ, ಐ ಕುಡ್ ಹ್ಯಾವ್ ಇವನ್ $20 to $40 ಬುಕ್ ಮಾಡ್ಬೋದಾಗಿತ್ತು, ಡಬಲ್ ದ ಅಮೌಂಟ್ ವಿಚ್ ಆರ್ ಬುಕ್. ಬಟ್ ನನ್ನ ಟಾರ್ಗೆಟ್ ಇರೋದು ಪ್ರಾಪರ್ ರಿಸ್ಕ್ ಎಷ್ಟು ರಿವಾರ್ಡ್ ಏನು ನಾನು ಫಾಲೋ ಮಾಡ್ತಾ ಇದೀನಲ್ಲ, ಅದನ್ನ ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡಬೇಕು. ಸೊ ದಟ್ ಇಲ್ಲಿ ನನಗೆ ಇನ್ನೊಂದು ಲರ್ನಿಂಗ್ ಏನ್ ಸಿಕ್ತಂದ್ರೆ, ಇಲ್ಲಿ ನಾನು SL ಟ್ರೈಲ್ ಮಾಡಿದೆ. ದೆನ್ ಐ ಶುಡ್ ಹ್ಯಾವ್ ಈ ದೊಡ್ಡ ಕ್ಯಾಂಡಲ್ ಏನ್ ಫಾರ್ಮೇಶನ್ ಆಗೈತೆ ರೆಡ್ ಕ್ಯಾಂಡಲ್, ಸೊ ಇಲ್ಲಿಗೆ SL ಟ್ರೈಲ್ ಮಾಡಿದ್ರೆ ಐ ಥಿಂಕ್ ಇನ್ನೂ ಸ್ವಲ್ಪ ಟ್ರೇಡ್ ನ ಹೋಲ್ಡ್ ಮಾಡಿ ಅಟ್ಲೀಸ್ಟ್ ಈ ಪಾಯಿಂಟ್ ಬರುತ್ತೆ ಅಂತ ಗೊತ್ತಿತ್ತು. ಬಿಕಾಸ್ ಇದು ಕನ್ಸಲ್ಟೇಷನ್ ಆಗಿತ್ತು. ಕನ್ಸಲ್ಟೇಷನ್ ಆಗಿ ಡೈರೆಕ್ಟ್ ಯಾರು ಸೆಲ್ ಮಾಡಿದ್ರು ಅವ್ರ SL ಮಾತ್ರ ಹೋಯ್ತು. ಬಟ್ ಬೈಯರ್ SL ಗಳು ಇನ್ನೂ ಪೆಂಡಿಂಗ್ ಇತ್ತು. ಇದನ್ನ ಕಲರ್ ಚೇಂಜ್ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ. ಮೇಲ್ಗಡೆ ಏನು ಒಂದು ಝೋನ್ ಕನ್ಸಲ್ಟೇಟ್ ಆಗಿತ್ತಲ್ಲ, ಇಟ್ ಡೈರೆಕ್ಟ್ಲಿ ವೆಂಟ್ ಅಪ್. ಈ ಕೆಳಗಡೆ ಇರೋರು SL ಯಾರು ತಗೊಂಡಿಲ್ಲ, ಮಾರ್ಕೆಟ್ ಒಂದು ಝೋನ್ ಕನ್ಸಲ್ಟೇಟ್ ಆಗಿತ್ತು. ಸೊ ಎಕ್ಸ್ಪೆಕ್ಟಿಂಗ್ ಅಂಟಿಲ್ ಈ ಲೋ ತನಕ ಬ್ರೇಕ್ ಮಾಡಕ್ ಬಂದೇ ಬರುತ್ತೆ ಮಾರ್ಕೆಟ್ ಅಂತ. ಸೊ ಇಲ್ಲಿ ಆಲ್ಮೋಸ್ಟ್ ಲೋ ಟಚ್ ಮಾಡಿ ದೆನ್ ಅಲ್ಲಿಂದಾನೆ ಮಾರ್ಕೆಟ್ ರಿವರ್ಸ್ ಆಗಿದೆ. ಸೊ ಲೋ ಇಂದಾನೆ ಕನ್ಸಿಡರ್ ಮಾಡಿ ನಿಮಗೆ ಮಾರ್ಕೆಟ್ ಆಲ್ಮೋಸ್ಟ್ 70-80% ಮೂವ್ ಆಗಿದೆ. ಸೊ ಇದೇ ತರ ಕ್ವಾಲಿಟಿ ಕಂಟೆಂಟ್ ನಾನು ಅಪ್ಲೋಡ್ ಮಾಡ್ತೀನಿ, ಲರ್ನಿಂಗ್ ವಿಡಿಯೋ. ನೀವು ಇದನ್ನ ಸ್ಟಡಿ ಮೆಟೀರಿಯಲ್ ತರ ಯೂಸ್ ಮಾಡ್ಬೋದು. ಸೊ ನೀವು ಟ್ರೇಡ್ ಮಾಡ್ಬೇಕಂದ್ರೆ ಆಪ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿ ಅಂಡ್ ಯು ಕ್ಯಾನ್ ಸ್ಟಾರ್ಟ್ ಟ್ರೇಡಿಂಗ್.